ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಗಂಗಾಮತ ಸಮಾಜದ ಸಮುದಾಯ ಭವನದಲ್ಲಿ ಯುವ ಘಟಕದ ಅಧ್ಯಕ್ಷ ಟೈಲರ್ ಮೌನೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಮೌಲಪ್ಪ ಹಾಗೂ ಗೆಳೆಯರ ಬಳಗ ಹೊರತಂದ 2026 ಕ್ಯಾಲೆಂಡರ್ ಅನ್ನು ಗಂಗಾಮತ ಸಮಾಜದ ರಾಯಚೂರು ಜಿಲ್ಲಾಧ್ಯಕ್ಷ ಶಾಂತಪ್ಪ ಬಿಡುಗಡೆ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಗಂಗಾಮತ ಸಮಾಜದ ಸಂಖ್ಯೆ ಜಾಸ್ತಿ ಇದೆ. ಸಮಾಜದ ಹಿರಿಯರು ಒಂದುಗೂಡಿ ಹಳ್ಳಿಯಲ್ಲಿ ಗಂಗಾಮತ ಸಮಾಜವನ್ನ ಬೆಳೆಸೋದ್ರ ಜಾಗೃತಿ ಮೂಡಿಸಬೇಕು ಎಂದಿದ್ದಾರೆ. ಯುವ ಘಟಕದ ಅಧ್ಯಕ್ಷ ಮೌನೇಶ್ ಮತ್ತು ಪ್ರಧಾನ ಕಾರ್ಯದರ್ಶಿ ಮೌಲಪ್ಪ ಅವರು ಮುತುವರ್ಜಿ ವಹಿಸಿ 2026 ಕ್ಯಾಲೆಂಡರ್ ತಯಾರು ಮಾಡಿದ್ದಾರೆ. ಅಂದ್ರೆ ಅವರಲ್ಲಿ ಇರುವ ಕಾಳಜಿಯನ್ನ ನಮ್ಮ ಸಮಾಜದವರು ಅರಿತುಕೊಂಡು ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಎಂದಿದ್ದಾರೆ. ಅಧ್ಯಕ್ಷರು ಪದಾಧಿಕಾರಿಗಳು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಿನ್ನೆ ಮೌಲಪ್ಪನವರು ವೆಂಕಟೇಶ್ ಅವರು ಫೋನ್ ಮಾಡಿ ಎಲ್ಲ ಶರಣರಲ್ಲಿ 770 ಅಮರ ಶರಣಗಳಲ್ಲಿ ನಮ್ಮ ಒಬ್ಬರು ಎಲ್ಲರಿಗೂ ಕಾಯ್ದವರು. ನನ್ನ ಭಾವನೆ ಅಂತ ಹೇಳಿದ್ರೆ ಯಾವುದಾದ್ರೂ ನಿರಂತರವಾಗಿ ಚಟುವಟಿಕೆಗಳು ನಡೀತಾ ಇರಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿ, ಇದೇನು ವೇದಿಕೆ ಅಲ್ಲ, ಇದು ಸುಮ್ಮನೆ ಮಧ್ಯದಲ್ಲಿ ಒಂದು ಟೇಬಲ್ ಇದೆ, ನಾವು ನೀವು ಸಮಾನಾಗಿ ಕೂತಿದ್ದೀವಿ. ನಮ್ಮ ಸ್ವಾಮಿಗಳು ಬಂದಿದ್ದಾರೆ, ನಮ್ಮ ಅಧ್ಯಕ್ಷರು ಈರಪ್ಪನವರು ಮುಂಚೆ ಹಾರಿತಾ ಇರಬೇಕು. ಮತ್ತು ಇಷ್ಟು ತಾಲೂಕಿನಲ್ಲಿ ಸುಮಾರು 10-15 ಸಾವಿರ ಜನ ಇದ್ದಾರೋ, ಎಷ್ಟು ಜನ ಇದ್ದಾರೋ ನಿಮಗೆ ಗೊತ್ತು. ಅತ್ಯಂತ ಹೆಚ್ಚಿನ ಸಂಖ್ಯೆ ಇರುವಂಥ ಕಲ್ಲೂರು ಮತ್ತು ಕಾದ್ರಿಕೆ ನಮ್ಮ ತಾಲೂಕಲ್ಲಿ ಬರ್ತದೆ. ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಅವೇರ್ನೆಸ್ ಜಾಗೃತಿ ಜಾಸ್ತಿ ಮಾಡಬೇಕು. ಯಾಕಂದರೆ ಗುಂಪುಗಳು ಇರೋದು ಅಲ್ಲೇ. ಸಣ್ಣ ಸಂಖ್ಯೆಯಲ್ಲಿ ಇರುವಂಥ ಊರುಗಳಲ್ಲಿ, ನಮ್ಮ ಸಮುದಾಯ ಸಣ್ಣ ಸಂಖ್ಯೆ ಇರುವಂಥ ಊರುಗಳಲ್ಲಿ ಗುಂಪುಗಳು ಇರೋದಿಲ್ಲ. ಅಭಿಮಾನ ಓಡಿ ಬರ್ತಾರೆ ಯಾವುದೇ ಕಾರ್ಯಕ್ರಮ ಇರಲಿ ಸಮಾಜ. ಆದರೆ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತದ ಆ ಗ್ರಾಮದಲ್ಲಿ, ಆ ಊರಲ್ಲಿ ಗುಂಪುಗಳು ಜಾಸ್ತಿ ಇರ್ತವೆ. ನಾವು ಅಲ್ಲಿ ಜಾಗೃತಿ ಮಾಡಬೇಕು. ನಾವೆಲ್ಲ ಬಂದು ನಮ್ಮ ಹಕ್ಕುಗಳಿಗಾಗಿ, ನಮ್ಮ ರಕ್ಷಣೆಗಾಗಿ, ನಮ್ಮ ಬೇಡಿಕೆಗಳು ಈಡೇರಿಸಿಕೊಳ್ಳಿಕ್ಕಾಗಿ ನಾವು ಒಂದು ಸಂಘಟನೆ ಮಾಡಿಕೊಂಡಿದ್ದೀವಿ. ಇದೆಲ್ಲದಕ್ಕೆ ಒಂದು ನಮ್ಗೆ ಗುರು ಇದ್ದಾರೆ, ಮಠ ಇದೆ. ಇವೆಲ್ಲ ನಾವು ಹೇಳ್ತಾ ಇರಬೇಕಂತಂದ್ರೆ ಅಲ್ಲೇ ಮೂಢತೆ ಜಾಸ್ತಿ ಇರೋದು. ಅಪ್ಪವರು ಬಂದಿದ್ರಲ್ಲ, ಕೆಲವರು ಸ್ವಂತ ಅವರಿಗೆ ಫೋನ್ ಮಾಡಿ ಬಂದು, ಇನ್ನು ಕೆಲವರು ಮಾಡಿ ಪಾಪ ನಂಬರ್ತಾವ. ಪ್ರತಿ ವರ್ಷ ಮಠದ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಬೇರೆ 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 ಸಮುದಾಯದವರು ಪಾಪ ಅವರು ಅವರವರ ಮಠ ಅವರ ಗುರುಗಳಿಗೆ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಭಕ್ತಿ ಮಾಡ್ತಾ ಇರ್ತಾರೆ. ನಮ್ಮ ಸಮುದಾಯದಲ್ಲಿ ಇನ್ನು ಬರಬೇಕಾಗಿದೆ. ನಮ್ಮ ಸಮುದಾಯದಲ್ಲಿ ಇನ್ನು ಮಠದ ಬಗ್ಗೆ, ಗುರುಗಳ ಬಗ್ಗೆ, ಸಮಾಜದ ಬಗ್ಗೆ ಶ್ರೀಗಳು ಹೇಳಿದ್ರು. ನಮ್ಮ ಸಮಾಜದವರು ಯಾರೇ ಇರಲಿ ನಾವು ಹಕ್ಕಿಕೊಳ್ಬೇಕು, ಉದ್ಧಾರ ಮಾಡಬೇಕು. ಒಂದು ಮರದ ಒಂದು ಉದಾಹರಣೆ ಹೇಳಿದ್ರು. ನಿಜವಾಗಿ ಒಂದು ಮರ ನಾವು ಬೆಳೆಸಿದರೆ ಅದು ನಮ್ಮ ನೆರಳು ಕೊಡ್ತದೆ. ಅದೇ ರೀತಿ ಕಟ್ಟಡ ಕಟ್ಟಿದರೆ ಅದು ನಮ್ಮನ್ನು ಕೊಡ್ತದೆ. ನಮ್ಮದು ಇದು ಕಟ್ಟಡ ಇದ್ದಂಗೆ. ನೀವೆಲ್ಲ ಒಗ್ಗಟ್ಟಿದ್ದೀರಂತಂದರೆ ಅನೇಕ ಜನ ನಿಮಗೆ ಗೌರವ ಕೊಡ್ತಾರೆ. ಬೇರೆ ಬೇರೆ ಸಮುದಾಯ, ನಾವೇನು ಬೇರೆ ಸಮುದಾಯದ ವಿರುದ್ಧ ಅಲ್ಲ ಕಟ್ಕೊಂಡಿದ್ದೀವಿ. ಬೇರೆ ಸಮುದಾಯದವರು ಏನು ಮುಂದುವರೆದಿದ್ದಾರೆ ಅವರನ್ನು ಮಾದರಿಯಾಗಿ ಇಟ್ಟುಕೊಂಡು ನಾವು ಕೂಡ ಮುಂದೆ ಬರಬೇಕು. ಎಲ್ಲರಲ್ಲಿ ಪ್ರೀತಿ ಪ್ರೇಮದಿಂದ ಬೆರಿಬೇಕು. ಎಲ್ಲರಲ್ಲಿ ಭ್ರಾತೃತ್ವ ಪ್ರೀತಿ ನಾವು ಗಳಿಸ್ಕೊಂಡು ಮತ್ತು ನಾವು ಬೆಳಿಬೇಕಾಗಿ. ಈಗ ಸಿಟಿಯಲ್ಲಿ ಒಂದು 15,000 ಜನ 20,000 ಜನ ಇರ್ಬೋದು. ಪಕ್ಕದ ಗ್ರಾಮೀಣದಲ್ಲಿ ಒಂದು 30-40,000 ಜನ ಇರ್ಬೋದು. 30,000 ಜಾಸ್ತಿ ಇರ್ಬೋದು. ಆದರೆ ಸಿಟಿಯಲ್ಲಿ ಪ್ರಭಾವ ನಮಗೆ ಜಾಸ್ತಿ ಇದೆ. ಬೇರೆ ಬೇರೆ ಸಮುದಾಯದವರು ಭಾಳ ಜನ ಇದ್ದಾರೆ. 40,000 ಜನ ಇದ್ದವರು ಇದ್ದಾರೆ, 60,000 ಜನ ಸಿಕ್ಕಿದ್ದವರು, 80,000 ಜನ ಸಿಕ್ಕಿದ್ದವರು. ಆದರೆ ನಮಗೆ ಈ ಸಮುದಾಯಕ್ಕೆ ಹೆಚ್ಚಿನ ಗೌರವ ಇದೆ. ಕಾರಣ ಏನಂತ ಹೇಳಿದ್ರೆ, ಈ ಸಮುದಾಯದವರು ಎಲ್ಲ ಸಮುದಾಯದವರಿಗೆ ಪ್ರೀತಿ ಬಂಧ ತುಂಬಿಕೊಂಡಿದ್ದಾರೆ. ಅವರುಗಳು ನಮ್ಮನ್ನು ಪ್ರೀತಿಸಿಕೊಂಡಿದ್ದಾರೆ. ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ಇರಲಿ, ಯಾರೇ ಇರಲಿ, ಯಾವುದೇ ಸಂಘಟನೆ ಇರಲಿ, ಗಂಗಾಮತ ಸಮಾಜಪ್ಪ ಒಗ್ಗಟ್ಟಾಗಿದ್ದಾರೆ. ಅಂಬಿಗರ ಚೌಡಯ್ಯ ಜಯಂತಿಗೆ ಸುಮಾರು ಕಡಿಮೆ ಅಂದರೆ 7,000, ಹೆಚ್ಚಿನಂದ್ರೆ 18,000-15,000 ಜನ ಸೇರ್ತಾರೆ. ನೀವೆಲ್ಲೋ ಒಂದು ಕಡೆ ಹೋರಾಟ ಮಾಡ್ತೀವಿ, ಸಂಘರ್ಷ ಮಾಡ್ತೀವಿ, ಅದು ಇಲ್ಲ. ಎಷ್ಟೇ ಸಲುವಾಗಿ ಸಂಘರ್ಷ ಆಯಿತು ಅದು
ಹೋಯ್ತು, ಅದು ಕೇಂದ್ರದಲ್ಲಿದೆ. ನಾವು ಇಲ್ಲಿ ರಾಜಕೀಯಕ್ಕಾಗಿ ಕೆಲವರು ಮಾಡ್ತಿರ್ತಾರೆ, ಮಾಡಿ ಒಳ್ಳೆಯದೇ. ಗುಲ್ಬರ್ಗದಲ್ಲಿ ಮಾಡಿದ್ರು, ಒಬ್ಬರು ಬೇಡ ಅಂದಾಗ ಒಬ್ಬರು ಮಾಡು ಅಂತಾರೆ. ಮಾಡು ಅನ್ನುವವರು ಹಿರಿಯ ರಾಜಕಾರಣಿಗಳ ಟೀಕೆ ಮಾಡೋಕೆ ಮಾಡಿದರು. ಬೇಡ ಅನ್ನೋರು ಗೊತ್ತಿತ್ತು ಇವರು ಇಂಥವ್ರ ಟೀಕೆ ಮಾಡ್ತಾರೆ ಅಂತೇಳಿ ಅದಕ್ಕಾಗಿ ಬೇಡ. ಎಷ್ಟು ಈ ದಿನ ವಿಶೇಷ ಏನೆಂದರೆ ನಮ್ಮ ಸಮಾಜದ ಮುಖ್ಯ ಭಾವನೇತರಾದ ಕೆ ಶಾಂತಪ್ಪಣ್ಣವರ ಮಾರ್ಗದರ್ಶನದಂತೆ ಇಂದು ನಮ್ಮ ಸಮಾಜದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಾಯಿತು. ಮೂಲ ಉದ್ದೇಶ ಏನೆಂದರೆ ನಮ್ಮ ಸಮಾಜದಲ್ಲಿ ಹಿಂದುಳಿದಿರತಕ್ಕಂಥ ಶೈಕ್ಷಣಿಕವಾಗಿ ಹಿಂದುಳಿದು ಎಲ್ಲ ಗ್ರಾಮ ಘಟಕಗಳಿಗೆ ನಾಳೆ ಜಯಂತಿ ಆಹ್ವಾನ ಪತ್ರಿಕೆ ಕೊಡಲು ಹೋದಾಗ ಎಲ್ಲರಿಗೆ ಕ್ಯಾಲೆಂಡರನ್ನು ಮುಟ್ಟಿಸಿ ಮತ್ತು ನಮ್ಮ ಸಮಾಜದಲ್ಲಿ ಏಳಿಗೆಗಾಗಿ ಒಂದುಗೂಡಬೇಕಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರು ಸುಂಕೇಶ್ವರಣ್ಣವರು ಮತ್ತು ಯುವ ಘಟಕ ಅಧ್ಯಕ್ಷರಾದ ಮೌನೇಶ ಮತ್ತು ಮೋಲಪ್ಪ ಮತ್ತು ನಮ್ಮ ನಾಗೇಶಣ್ಣವರೆಲ್ಲರ ಮಾರ್ಗದರ್ಶನದಲ್ಲಿ ಮುಂದೆ ಹೋಗುತ್ತಿದ್ದು, ಇನ್ನೂ ಹೆಚ್ಚಿನ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗೂಡಿಕೊಂಡು ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಬಲರಾಗಿ ಮುಂದೂಡಬೇಕೆಂದು ಈ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಸಮಾಜದ ವತಿಯಿಂದ ಮೋಲಪ್ಪ ಮತ್ತು ನಮ್ಮ ಇಬ್ಬರ ನೇತೃತ್ವದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಪ್ರಯತ್ನ ಪಟ್ಟಿರ್ತೀವಿ ಹೀಗೇಳಿ. ಮತ್ತು ಅದೇ ರೀತಿಯಾಗಿ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಜನರು ಭಾಳ ಶೈಕ್ಷಣಿಕವಾಗಿ ಹಿಂದಿದ್ದಾರೆ. ಪುಟ್ಟಿ ನಡೆಸೋದು ಮತ್ತು ದೋಣಿ ಎಣೆಯುವುದು, ಬಲೆ ಎಣೆಯುವುದು. ಅದೇ ರೀತಿಯಾಗಿ ನಮ್ಮ ಜನಗಳು ಮುಂದೆ ಬರಬೇಕಂದ್ರೆ ನಮ್ಮಲ್ಲಿ ಶೈಕ್ಷಣಿಕ ಕೊರತಿದೆ. ಸಂಘಟನೆ ಮತ್ತು ಮೂಲಭೂತ ಹಕ್ಕುಗಳನ್ನು ಪಡೆಯಲು ನಾವೆಲ್ಲರೂ ಸಮಾಜದಿಂದ ಒಗ್ಗೂಡಿ ಮುಂದುವರಿಯಬೇಕೆಂದು ವಿನಂತಿ. ದೇಶದ ಪಿಲ್ಲರ್. ಅದಕ್ಕಾಗಿ ನಮ್ಮ ಸಮಾಜದಲ್ಲಿ ಎಲ್ಲ ಇವತ್ತೇನಪ್ಪ ಅಂದರೆ ಯುವಕರು ಒಂದು ಸಮಯದ ಅಭಾವದಿಂದ ಏನೋ ಕೆಲಸ ನಿಮಿತ್ತ ರೈತರಾಗಿರೋದ್ರಿಂದ ನಮ್ಮ ಯುವಕರು ಜಾಸ್ತಿ ಜನ ಬಂದಿಲ್ಲ. ಹಳ್ಳಿಯಲ್ಲಿರುವಂಥ ನಮ್ಮ ಸಮಾಜ ಬಂಧುಗಳು ಸಹ ಇವತ್ತಿನ ಬಂದಿಲ್ಲ. ಇಲ್ಲಿ ಬಂದಷ್ಟೇ ಎಷ್ಟೇ ಜನರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ಅದ್ದೂರಿಯಾಗಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆ ದೇವಿ ನಮ್ಮ ಗಂಗಾ ಪರಮೇಶ್ವರ ದೇವಿ ಮತ್ತು ಅಂಬಿಗರ ಚೌಡೆ ನಮಗಿನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ನಮ್ಮ ಸಮಾಜವನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮಾಜ ಎಲ್ಲ ಕ್ಷೇತ್ರದಲ್ಲಿ ಇನ್ನೂ ಮುಂದುವರೆದು ನಮ್ಮ ಸಮಾಜದ ಬಾಂಧವರು ಎಲ್ಲ ಇನ್ನೂ ಮುಖ್ಯವಾಗಿ ನಮ್ಮ ಸಮಾಜ ಇನ್ನೂ ಮುಂದುವರೆಯಲು ತಿಳ್ಕೊಂಡು ನಾವು ಗಂಗಾ ಪರಮೇಶ್ವರಲ್ಲಿ ಮತ್ತು ಅಂಬಿಗರ ಚೌಡರೆಲ್ಲ ಪ್ರಾರ್ಥಿಸ್ತಾ ಇದ್ದೀವಿ. ಇವತ್ತೇನಪ್ಪ ಅಂದರೆ ಈ ಒಂದು ಸಮಾಜ ನಮ್ಮ ಸಮಾಜ ಎಷ್ಟು ಮುಂದುವರಿಲಿಕ್ಕೆ ನಮಗೆಲ್ಲದಕ್ಕೂ ಸಹಕಾರ ಆಗಲಿಕ್ಕೆ ಮುಖ್ಯ ಕಾರಣ ನಮ್ಮ ಕೆ ಶಾಂತಪ್ಪಣ್ಣವ್ರು ನಮ್ಮ ಬೆನ್ನೆಲುಬಾಗಿದ್ದಾರೆ, ಎಲ್ಲದಕ್ಕೂ ಸಪೋರ್ಟ್ ಆಗಿದ್ದಾರೆ. ಅವರ ಒಂದು ಮಾರ್ಗದರ್ಶನತೆ ನಾವೆಲ್ಲ ತಾಲೂಕದಲ್ಲಿ ನಾವೇನೇ ನಿಜೇಶಣ್ಣ ಅಂಬಿಗರ ಚೌಡನ ಜಯಂತಿ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಸಹ ಅಣ್ಣನವ್ರ ಜೊತೆಯಲ್ಲಿ ನಾವೆಲ್ಲ ಯುವ ಘಟಕದ ಅಧ್ಯಕ್ಷರಾಗಿರ್ಬೋದು, ನಮ್ಮ ಹಿರಿಯ ಘಟಕದ ಅಧ್ಯಕ್ಷರಾಗಿರಲಿಲ್ಲ, ಸಮಾಜದ ಬಂದವರು ಪ್ರತಿಯೊಂದು ಕಷ್ಟ ಸುಖ ಯಾವುದೇ ಒಂದು ವಿಷಯ ಇರಲಿ ನಾವು ಅಣ್ಣನವ್ರ ಜೊತೆ ಒಂದು ಸಂಪರ್ಕ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಣ್ಣನವರು ಸಹ ಅಷ್ಟೇ, ಅವ್ರು ಎಷ್ಟು 24x7 ಅಷ್ಟು ಬ್ಯುಸಿ ಆಗಿದ್ರು ನಾವು ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರು ಅದಕ್ಕೆ ಸ್ಪಂದಿಸುವಂಥ ತಾಳ್ಮೆ ಶಕ್ತಿ ಅಣ್ಣನವ್ರಿಗಿದೆ. ಇನ್ನೂ ಹೆಚ್ಚಿನ ಶಕ್ತಿ ಆ ಭಗವಂತ ಅಂಬಿಗರ ಚೌಡೆ ಗಂಗಾ ಪರಮೇಶ್ವರ ಅವ್ರ ಕೊಳ್ಳೆ ತಿಳ್ಕೊಂಡು ಇನ್ನೂ ಹೆಚ್ಚಿನ ಹುದ್ದೆಗಳು ಇನ್ನೂ ಹೆಚ್ಚಿನ ಇದು ನಮ್ಗೆ ಅಣ್ಣನವ್ರಿಗೆ ದಯಪಾಸಲತ್ತೆ ನಾವು ಎಲ್ಲ ಸಮಾಜದವರು ಪ್ರಾರ್ಥಿಸ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ಅಂಬಿಗರ ಚೌಡನ ಕೇವಲ 20ನೇ ತಾರೀಕು ಬಂದಿದೆ. ನಾವೆಲ್ಲರೂ ನಾಳೆ ಶನಿವಾರ ಮತ್ತು ರವಿವಾರ ಎಲ್ಲ ನಾವು ತಾಲೂಕಾ ಘಟಕದ ಎಲ್ಲ ಪದಾಧಿಕಾರಿಗಳು, ಯುವ ಘಟಕದ ಪದಾಧಿಕಾರಿಗಳು ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಎಲ್ಲರೂ ಏನಪ್ಪ ಅಂದ್ರೆ ಎಲ್ಲ ಪ್ರತಿಯೊಂದು ಹಳ್ಳಿಗೂ ಹೋಗಿ ಈ ಒಂದು ಪಾಂಪ್ಲೆಟ್ಸನ್ನು ಕೊಟ್ಟು ಅತಿ ವಿಜೃಂಭಣೆಯಿಂದ, ಯಾಕಪ್ಪ ಅಂದ್ರೆ ನಾವು ಪ್ರತಿ ವರ್ಷವೂ ಸಹ ಅಂಬಿಗರ ಚೌಡಯ್ಯನವ್ರ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ನಾವು ಈ ಒಂದು ಸಮುದಾಯ ಭವನ ಉದ್ಘಾಟನೆ ಆಗಿರ್ಬೋದು, ಅಂಬಿಗರ ಚೌಡಯ್ಯನ ಮೂರ್ತಿ ಪ್ರತಿಷ್ಠಾಪನೆ ಸಮಯದಲ್ಲಿ ಕುಂಭ ಕಳಸದೊಂದಿಗೆ ನಾವು ಜಾಸ್ತಿ ವಿಜೃಂಭಣೆಯಿಂದ ಮಾಡಿದ್ದೇವೆ. ಈ ಸಲ ನಮ್ಮ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು ಸಹ ಹೇಳ್ಯಾರ, ಈ ಸಲ ಇನ್ನೂ ತುಂಬ ವಿಜೃಂಭಣೆಯಿಂದ ಮಾಡೋಣ, ಕುಂಭ ಕಳಸದೊಂದಿಗೆ ಮತ್ತು ಡೋಳು ಕುಣಿತದೊಂದಿಗೆ ತುಂಬ ಚೆನ್ನಾಗಿ ಆಚರಣೆ ಮಾಡುವಂಥ ಒಂದು ಅಭಿಪ್ರಾಯವನ್ನು ಅವರು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಎಲ್ಲರೂ ನಮ್ಮ ಗ್ರಾಮದ ಎಲ್ಲ ಪದಾಧಿಕಾರಿಗಳು, ಹಳ್ಳಿಯ ಜನರು ಎಲ್ಲರೂ ಏನಪ್ಪ ಅಂದ್ರೆ ಅದಕ್ಕೆ ಸಾಥ್ ಕೊಟ್ಟು ನಾಳೆ ದಿನ ನಡೆಯುವಂಥ 21ನೇ ತಾರೀಕಿಂದ ನಡೆಯುವಂಥ ಅಂಬಿಗರ ಚೌಡಯ್ಯನ ಜಯಂತಿ ತುಂಬ ಅದ್ದೂರಿಯಿಂದ ನಡೀಲಿ. ಅದಕ್ಕೆಲ್ಲ ಹಳ್ಳಿಯಿಂದಿರುವಂಥ ಜನರು, ಯುವಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯನ್ನು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.